ಹಾಡು ಪಾಡು ಸಂಚಿಕೆಯಲ್ಲಿ ಬಂದಂತಹ ದೇವನೂರಿಗೆ ಬಂದ ಪಂಪ ಶೀರ್ಷಿಕೆ ಅತ್ಯಂತ ಸೂಕ್ತವೂ ಮತ್ತು ಅಮೂಲ್ಯವೂ ಆದಂತಹ ಶೀರ್ಷಿಕೆಯಾಗಿದೆ. ಜೊತೆಗೆ ದೇವನೂರ ಮಹಾದೇವರಿಗೆ ಸಂದಂತಹ ಗೌರವಪೂರ್ವಕ ಸಂಚಿಕೆಯೂ ಕೂಡ ಇದಾಗಿದೆ. ಇದರ ಅಡಿಯಲ್ಲಿ ರಾಜೇಂದ್ರ ಚೆನ್ನಿ, ಸುರೇಶ್ ಕಂಜರ್ಪಣೆ ಮತ್ತು OL ನಾಗಭೂಷಣ ಸ್ವಾಮಿಯವರು ಬರೆದಿರತಕ್ಕಂಥ ಅಮೂಲ್ಯವಾದಂತಹ ಬರಹಗಳು ಅತ್ಯಂತ ಸೂಕ್ತವು, ಲೇಖಕರಿಗೆ ಹಾಗೂ ವಿಮರ್ಶಕರಿಗೆ, ಸಂದರ್ಶಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಸಾಲುಗಳಾಗಿವೆ. ಏಕೆಂದರೆ OL ನಾಗಭೂಷಣ ಸ್ವಾಮಿ ಅವರು 70-80ರ ದಶಕದಲ್ಲಿ ದೇವನೂರ ಮಹಾದೇವರ ಜೊತೆ ಕಳೆದಂತಹ ಅಮೂಲ್ಯ ಕ್ಷಣಗಳನ್ನು ಅವರು ಉಪಯುಕ್ತವಾಗಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ನಮಗೆ ತಿಳಿಯದೇ ಇರತಕ್ಕಂತ ವಿಚಾರಗಳು ನಮಗೆ ಈ ಕಾಲಘಟ್ಟಕ್ಕೆ ತಲೆಮಾರುಗಳನ್ನು ಮೀರಿ ಇವು ನಮಗೆ ತಲುಪಿರುವುದು ಅತ್ಯಂತ ಖುಷಿಯ ಸಂಗತಿಗಳು. ಯಾಕೆಂದ್ರೆ ಎಷ್ಟೋ ವಿಚಾರಗಳು ನಮಗೆ ತಿಳಿದಿರುವುದಿಲ್ಲ. ಹಾಗಾಗಿ OL ನಾಗಭೂಷಣ ಸ್ವಾಮಿಯವರು ನಮಗೆ ತಿಳಿದಿರತಕ್ಕಂತ ವಿಚಾರಗಳನ್ನ ತಿಳಿಸಿರುವುದು ಅತ್ಯಂತ ಸೂಕ್ತವೂ ಆಗಿದೆ. ಜೊತೆಗೆ ಸುರೇಶ್ ಕಂಜರ್ಪಣೆ ಅವರ ಒಂದು ಕಾಲಮಾನದ ಯಾವುದೋ ಒಂದು ಕತೆ ಅಥವಾ ಯಾವುದೇ ಒಂದು ಊರಿನ ಹೆಸರನ್ನ ಎಂದು ಹೇಳುವ ಸಂದರ್ಭದಲ್ಲಿ ದೇವನೂರವರು ನೀಡಿರತಕ್ಕಂಥ ಸಲಹೆ ಅವರಿಗೆ ಆ ಕಾಲಕ್ಕೆ ಅತ್ಯಂತ ಉಪಯುಕ್ತವಂತ ಅವರು ತಮ್ಮ ಬರಹಗಳನ್ನ ಅನುಭವಗಳ ಮುಖಾಂತರ ಬರೆದುಕೊಂಡಿದ್ದಾರೆ. ಇವು ಕೂಡ ನಾವು ಹೊಸ ಬರಹಗಾರರು ಯಾವ ರೀತಿಯಾಗಿ ಒಂದು ಲೇಖನ, ಒಂದು ಕತೆ ಅಥವಾ ಇನ್ನಿತರ ಯಾವುದೇ ಒಂದು ಬರಹವನ್ನು ಬರೆಯಬೇಕಾದ್ರೆ ನೇರವಾಗಿ ಬರೆಯಬೇಕು ಎಂಬತಕ್ಕಂಥ ದೇವನೂರರ ಮಾತುಗಳು ಅತ್ಯಂತ ಸೂಕ್ತವೂ ಕೂಡ ಆಗಿದೆ. ರಾಜೇಂದ್ರ ಚೆನ್ನಿ ಅವರ ಅನುಭವಗಳು ಕೂಡ ಇವತ್ತಿನ ಕಾಲಮಾನಕ್ಕೆ ಸೂಕ್ತವಾಗಿದೆ.